ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದ್ರೆ ನಿಮ್ ಕಷ್ಟ ಸುಖ ಎಲ್ಲ ದೂರ ಮಾಡ್ತೀನಿ ಅಂತ ನಾನು ಇವತ್ತು ಭರವಸೆ ಕೊಡ್ತೀನಿ. ಬರೀ ಕಲ್ಲು ಮುಳ್ಳು ತುಂಬಿರೋ ನಮ್ಮ ಈ ಹಳ್ಳಿ ರಸ್ತೆನ ಸಿಮೆಂಟ್ ರಸ್ತೆ ಆಗಿ ಮಾಡ್ಬಿಟ್ಟು ಹೆಲಿಕಾಪ್ಟರ್ ಓಡಾಡಂಗ್ ಮಾಡ್ಬಿಡ್ತೀನಿ. ಸರ್, ಹೆಲಿಕಾಪ್ಟರ್ ಆಕಾಶದಲ್ಲಿ ಹಾರಾಡೋದು. ಅದು ಆಕಾಶದಲ್ಲಿ ಗಾಡಿ ನೆಲದಲ್ಲಿ ಸುಮ್ಕಿರು. ಆಮ್ಯಾಕೆ ಸರ್, ರೇಷನ್ ಕಾರ್ಡ್ ಇಸ್ಯ. ಈ ಹಿಂದಿನ ಮಂತ್ರಿಗಳು ರೇಷನ್ ಕಾರ್ಡ್ ಕೊಟ್ಟವ್ರೆ ನಿಮ್ಗೆ. ನಾನ್ ಹಂಗಲ್ಲ, ರೇಷನ್ನೇ ನಿಮ್ ಮನೆಗ್ ತಲುಪಿಸ್ಬಿಡ್ತೀನಿ. ಹಂಗಂತ ನನ್ನ ಎತ್ತು ತಾಯಾಣೆ ಒತ್ತು ಭೂಮಿ ತಾಯಾಣೆ ನಾನು ಮಾತು ಕೊಡಕ್ಕಿಲ್ಲ. ಯಾಕೆಂದ್ರೆ ಈ ಹಿಂದೆ ಮಾತು ಕೊಟ್ಟವ್ರು ಯಾರು ಅಂದಂಗ್ ನಡ್ಕೊಂಡಿಲ್ಲ. ಹಂಗೆ ನಾನು ಮಾತು ಕೊಟ್ಬಿಟ್ಟು ನಡ್ಕೊಳ್ದೆ ಇರೋನಲ್ಲ. ಆಡದೆ ಮಾಡುವವನು ರೂಢಿಯೊಳ ಉತ್ತಮನು ಅವನೇ ಈ ಮರುಳಯ್ಯ. ನಾನ್ ಎಂತ ಮನುಷ್ಯ ಅಪ್ಪ ಅಂದ್ರೆ ಬಡವರಾದ್ ನೀವೆಲ್ಲ ಹಣ ತಂದ ಈ ಆರನ್ ಸಹಿತ ಹಾಕಿಸ್ಕೊಳ್ಳಿಲ್ಲ. ಬಹಳ ಸ್ಯಾಂಪಲ್ ಮನುಷ್ಯ. ಸ್ಯಾಂಪಲ್ ಅಲ್ಲ ಸರ್, ಸಿಂಪಲ್. ಅದೇ ಸಿಂಪಲ್ ಮನುಷ್ಯ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ನಾನು ಎತ್ತಿನ ಗಾಡಿಯಲ್ಲಿ ಬಂದಿದ್ದಯ್ಯ. ಯಾಕೆಂದ್ರೆ ಎತ್ತಿನ ಗಾಡಿನೇ ನಮ್ಮ ಪಕ್ಷದ ಗುರುತು. ನನ್ನ ಜೀವಿತದ ಮಹತ್ತರವಾದ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಎತ್ತಿನ ಗಾಡಿಲೇ ನಾನು ಇಡೀ ರಾಜ್ಯದ ಪ್ರಸವ ಮಾಡ್ಬೇಕು ಅಂತಿದ್ದೀನಿ. ಸರ್, ಪ್ರವಾಸ ಓಸಿ ನೀನ್ ಅಡ್ಗೈ ತೋರಿಸ್ತೀಯ ಅದನ್ ಕಣ್ಕೊಂಡ ಪ್ರವಾಸ ಮಾಡ್ತೀನಿ. ಯಾಕೆ ಅಂತಂದ್ರೆ ಗಾಡಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಾನೇ ಗಾಡಿ, ಗಾಡಿ ನಾನೇ. ಯಾಕಂತಂದ್ರೆ ಗಾಡಿನ ಬಿಟ್ಟು ನಾವಿಲ್ಲ, ನಮ್ಮನ್ ಬಿಟ್ಟು ಗಾಡಿ ಇಲ್ಲ. ಸಿಯಾಮುಲಿಂಗ. ಈಗ ನೀವೆಲ್ಲ ನನಗೊಂದು ಪರ್ಮಿಷನ್ ಕೊಡ್ಲೇಬೇಕು. ಯಾಕೆ ನಿಮ್ಮನ್ನ ಈ ಮಾತು ಕೇಳ್ತಾ ಇದ್ದೀನಿ ಅಂದ್ರೆ, ಮತದಾರರು ಅಂದ್ರೆ ಯಾರಪ್ಪ? ಮತದಾರರು ಅಂದ್ರೆ ನಮ್ಮಂತವ್ರಿಗೆ ನೀವು ಯಜಮಾನ್ರಿದ್ದಂಗೆ. ಯಜಮಾನ್ರು ಮಾತನ್ನ ನಾವು ತಿರಸ್ಕಾರ ಮಾಡಬಾರ್ದು. ನೀವ್ ಹೇಳ್ದಾಗ ನಾವು ಕೇಳಲೇಬೇಕು. ನೀವು ಕೊಟ್ಟು ಓಟಿಂದಾನೆ ಅಲ್ವಾ ನಮ್ಗಲ್ಲಿ ಸೀಟ್ ಸಿಕ್ಕಿರೋದು. ಅಂದಂಗೆ ನಿಮ್ಮ ಮಾತು ಮೀರಕ್ಕಿಲ್ಲ. ಸಿಂಪಲ್ ಆಗಿ ಒಂದ್ ಮಾತು ಕೇಳ್ತೀನಿ. ಅದೇನಪ್ಪ ಅಂತಂತಂದ್ರೆ ನಮ್ ಬಂಧು ಬಳಗ, ನಮ್ ಸ್ನೇಹಿತರು, ಅಕ್ಕಂಗಿರಿ ಇವ್ರಿಗೆ ಒಂದೆರಡು ತಲೆಮಾರು ಕೂತಿನಷ್ಟು ಆಸ್ತಿ ಮಾಡ್ಕಂತೀನಿ ಅಷ್ಟೇ. ಒಟ್ನಲ್ಲಿ ನಾವಾಗ್ಲಿ ನೀವಾಗ್ಲಿ ಕ್ಷೇಮ ಆಗಿರ್ಬೇಕು. ಯಾಕಂದ್ರೆ ಉದಾಹರಣೆಗೆ ನಾವ್ ಯಾರಿಗಾದ್ರೆ ಕಾಗದ ಬರ್ತೀವಿ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ನಾವು ಕ್ಷೇಮ, ನಿಮ್ಮ ಕ್ಷೇಮಕ್ಕೆ ತಿಳಿಸಿ ಅಂತ ಹೇಳ್ತೀವಿ. ಅದಕ್ಕೆ ಮೊದಲು ನಾವು ಕ್ಷೇಮ ಆಗಿರ್ಬೇಕು. ನಾವು ಕ್ಷೇಮ ಆಗಿದ್ರೆ ತಾನೇ ನೀವೆಲ್ಲ ಒಂದ್ ದಿವಸ ನಮ್ಮ ಮನೆಗ್ ಬಂದು ಉಣ್ಣೋದು. ಹಿಂಗ್ ಹೇಳ್ಬಿಟ್ಟು ನಿಮ್ಮ ಪಾದದ ಧೂಳೆ ನನ್ನ ಹಣೆಗೆ ವಿಭೂತಿಯಾಗಿರಲ್ಲಯ್ಯ ಎಂದು ಆ ಶಿವನಲ್ಲಿ ಬೇಡಿಕೊಳ್ಳುತ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಶ್ರೀರಾಮಲಿಂಗ. ನನ್ನ ಪಿ ಎಲ್ಲಿ ಹೇಳು. ಏಯ್, ಪಿ ಎ ಬೇರೆ ಕೇಳು ನಿಂಗೆ. ಏನಲ್ಲ ಇಷ್ಟೊಂದ್ ವಯಸ್ಸಾಗಿದ್ರು ಹುಡುಗಿರ್ ಕಾಲೇಜ್ ಮುಂದೆ ನಿಂತ್ಕೊಂಡು ಕಣ್ಣು ಹೊಡೆಯೋ ಚಟಾನೇನೋ ನಿನ್ಗೆ? ಅಯ್ಯೋ ಮಂಜುನಾಥ, ಚಟಾನೇನೋ ಅಣ್ಣಪ್ಪ,